ಸ್ನೇಹಿತರೆ ನಮಸ್ಕಾರ. ವ್ಲಾಗ್ ವಿತ್ ಹೇಮಂತ್ ಸಪ್ಪಾಜಿ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದಂಥ ಸ್ವಾಗತ. ನಾನಿವತ್ತು ಮಂಗಳೂರಲ್ಲಿದ್ದೇನೆ. ಮಂಗಳೂರಿನ ಹಂಪನಕಟ್ಟೆಯ ಪಾಕಶಾಲೆ ಹೋಟೆಲ್ನಲ್ಲಿ ನಾನಿವತ್ತು ನಿಂತಿರುವಂಥದ್ದು. ಪಾಕಶಾಲೆ ಹೋಟೆಲ್ ಇವತ್ತು ದಕ್ಷಿಣ ಕನ್ನಡದ ವಿಚಾರದಲ್ಲಿ ದೊಡ್ಡ ಮಟ್ಟಿಗೆ ಸುದ್ದಿ ಆಗ್ತಾ ಇದೆ. ನಾವೆಲ್ಲರೂ ಹೋಟೆಲ್ಗೆ ಬಂದಾಗ ಫುಡ್ಡನ್ನು ಆರ್ಡರ್ ಮಾಡಿದಾಗ ನಮಗೆ ವೇಟರ್ ಅಂತ ನಾವು ಕರಿತೀವಿ. ಆದರೆ ಇವತ್ತು ವೇಟರನ್ನು ಕರೆಯುವ ಜನಸಂಖ್ಯೆಯನ್ನು ಕಮ್ಮಿ ಮಾಡುವ ಉದ್ದೇಶದಿಂದ ಹೊಸದಾದಂಥ ಆಧುನಿಕ ಒಂದು ತಂತ್ರಜ್ಞಾನವನ್ನು ಅವರು ಯೂಸ್ ಮಾಡಿಕೊಂಡಿದ್ದಾರೆ. ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ಇಂಥದ್ದೊಂದು ಪ್ರಯತ್ನ ನಡೆದಿದೆ. ಇದು ಏನಿಲ್ಲ, ಎಲ್ಲ ಗ್ರಾಹಕರ ಹತ್ರ ಇದಾಗಿ ತೆರಳುತ್ತೆ. ಇದರಲ್ಲಿ ಫುಡ್ ಇಟ್ಟರೆ ಆಯಿತು, ಜಸ್ಟ್ ಅದಕ್ಕೆ ಅವರು ಟೇಬಲ್ ಆರ್ಡರ್ ಇರುತ್ತೆ, ಆ ಆರ್ಡರ್ ಪ್ರಕಾರ ಇದು ಹೋಗುತ್ತೆ, ಫುಡ್ಡನ್ನು ಸಪ್ಲೈ ಮಾಡುತ್ತೆ. ಆ್ಯಕ್ಚುಲಿ ಇದು ಬಹಳ ಕ್ಯೂರಿಯಾಸಿಟಿ ಇರುವಂಥದ್ದು. ಬ್ಯಾಂಗ್ಳೂರಲ್ಲಿ ಇದೆಲ್ಲ ಈ ಥರದೊಂದು ದೊಡ್ಡ ದೊಡ್ಡ ನಗರಗಳಲ್ಲಿ ಮಾಡ್ತಾರೆ. ಆದರೆ ಹೊಸದಾಗಿ ನಮ್ಮ ದಕ್ಷಿಣ ಕನ್ನಡದಲ್ಲೂ ಕೂಡ, ಅದರಲ್ಲೂ ಮಂಗಳೂರಲ್ಲಿ ಈ ಥರದ ಪ್ರಯತ್ನಕ್ಕೆ ಮುಂದುವರೆದಿದ್ದಾರೆ. ಇದೇ ಥರದ ಈ ಒಂದು ಪ್ರಯತ್ನಕ್ಕಾಗಿ ನಾವು ಇವರಿಗೆ ವಿಶೇಷವಾಗಿ ಅಭಿನಂದಿಸಬೇಕು. ಗ್ರಾಹಕರಿಗೆ ಯಾವ ರೀತಿ ಇದು ಹೆಲ್ಪ್ ಮಾಡುತ್ತೆ, ಯಾವ ರೀತಿ ಎಲ್ಲ ಇದು ಸರ್ವಿಸ್ಗಳನ್ನು ಕೊಡುತ್ತೆ ಅನ್ನೋದನ್ನು ಕೇಳೋಣ ಇಲ್ಲಿಯ ಹೋಟೆಲಿನ ಆಡಳಿತ ಮಂಡಳಿ ಜೊತೆಗೆ. ಬನ್ನಿ. ಈ ರೋಬೋ ತಂತ್ರಜ್ಞಾನದ ಬಗ್ಗೆ ನಾನು ನಿಮಗೆ ಮಾಹಿತಿಗಳನ್ನು ಕೊಡ್ತೇನೆ. ನನ್ನ ಜೊತೆ ಪ್ರವೀಣ್ ಶೆಟ್ಟಿ ಅವರಿದ್ದಾರೆ. ಇಲ್ಲಿಯ ಆಡಳಿತ ಮಂಡಳಿಯಲ್ಲಿ ಕೂಡ ಅವರೊಬ್ಬರು ಮ್ಯಾನೇಜರ್ ಆಗಿದ್ದಾರೆ, ಯೂನಿಟ್ ಮ್ಯಾನೇಜರ್ ಆಗಿ. ಪ್ರವೀಣ್ ಶೆಟ್ಟಿ ಅವರು ನಮಸ್ತೆ. ನಮಸ್ತೆ ಸರ್. ಹೇಗಿದ್ದೀರಿ ಪ್ರವೀಣ್ ಶೆಟ್ಟಿ ಅವರು? ಚೆನ್ನಾಗಿದ್ದೀವಿ, ನೀವು ಹೇಗಿದ್ದೀರಾ? ನಾನು ನಿಮ್ಮ ನಿಮಗೆ ಚಾನಲ್ಗೆ ಚೆನ್ನಾಗಿ ನೋಡ್ತಾ ಇದ್ದೀವಿ, ಚೆನ್ನಾಗಿ ಕಾರ್ಯಕ್ರಮ ಮಾಡ್ತೀರಾ. ಥ್ಯಾಂಕ್ ಯು ಸೋ ಮಚ್. ಮಂಗಳೂರಲ್ಲಿ ಹೊಸದಾಗಿ ರೋಬೋಟಿಕ್ ಈ ಒಂದು ಹೌದು. ವೇಟರ್, ನಾವು ವೇಟರ್ ಅಂತ ಕರೆಯುವಾಗ ಯಾವಾಗಲೂ ಇಲ್ಲಿಯ ಸಿಬ್ಬಂದಿಗಳು ಓಡಿ ಬರ್ತಾ ಇದ್ರು. ನಿಮ್ಮದು ವೇಟರ್ ಅಂತ ಕರೆದ ತಕ್ಷಣ ಈ ಒಂದು ರೋಬೋ ಬರುತ್ತೆ. ಹೆಂಗ್ ಸರ್, ಹೆಂಗೆಲ್ಲ ಕೆಲಸ ಮಾಡುತ್ತೆ ಇದು? ನೋಡಿ, ಇದು ಹೋಟೆಲ್ ಅಂದರೆ 100 ವರ್ಷ ಇತಿಹಾಸಕ್ಕೆ ಹೋಟೆಲ್ ಉದ್ಯಮಕ್ಕಿದೆ. ಎಸ್, ಅದಕ್ಕೆ ಒಂದು ವೈಜ್ಞಾನಿಕ ಟಚ್ ಕೊಟ್ಟಿದ್ದೀವಿ. ಫಸ್ಟ್ ಆಫ್ ಆಲ್ ಒಂದು ಅಂದರೆ ಜನರಿಂದ ರೆಸ್ಪಾನ್ಸ್ ಚೆನ್ನಾಗಿದೆ. ಇನ್ನೊಂದೇನೆಂದರೆ ಒಂದು ಜನದ ಮ್ಯಾನ್ ಪವರ್ ಉಳಿತದೆ ಇದರಲ್ಲಿ. ಮ್ಯಾನ್ ಪವರ್. ಹೌದು. ಈಗ ನಾವು ಗೊತ್ತಲ್ಲ ನಿಮಗೆ, ಎಲ್ಲ ಜನರೆಲ್ಲ ಸಮಸ್ಯೆ ಇದೆ ವಿದ್ಯಾರ್ಥಿಗಳೆಲ್ಲ. ಅದರಿಂದ ಒಂದು ಮ್ಯಾನ್ ಪವರ್ ಉಳಿತದೆ ಒಂದು. ಇನ್ನೊಂದು ವೈಜ್ಞಾನಿಕ ಟಚ್ ಕೊಟ್ಟಂಗೆ ಆಗುತ್ತೆ, ಒಂದು ಆಧುನಿಕ ಸ್ಪರ್ಶ ಹೋಟೆಲ್ ಫೀಲ್ಡಿಗೆ ಅಂತ ನಾವು ಇದು ಸ್ಟಾರ್ಟ್ ಮಾಡಿದ್ದು. ಗ್ರಾಹಕರ ಉತ್ತಮ ರೆಸ್ಪಾನ್ಸ್ ಇದೆ, ಒಳ್ಳೆ ರೆಸ್ಪಾನ್ಸ್ ಇದೆ. ಮತ್ತು ಎಲ್ಲ ಟೇಬಲ್ಗಳಿಗೂ ಇದು ಒಂದೇ ಸರಿ 4 ಟೇಬಲ್ಗೆ ಸರ್ವಿಸ್ ಮಾಡುತ್ತೆ ಇದು. ಹೌದು, 4 ವಿಭಾಗ ಇದೆ. ನಾವು ಒಂದೇ ಥರ 4 ಕಡೆಗೆ ಸಪ್ಲೈ ಮಾಡುತ್ತದೆ. ಅಲ್ಲಿಂದ ಫುಡ್ಡು ನಾವು ಮನುಷ್ಯರಿಗೆ ಹೆಂಗೆ ತೊಗೊಂಡು ಹೋಗ್ತೀವಿ ಅಷ್ಟೇ ಬೇಗದಲ್ಲಿ ನೀವು ನೋಡ್ತಾ ಇರ್ತೀರಲ್ಲ, ಎಷ್ಟು ಬೇಗ ರೀಚ್ ಆಗ್ತದೆ ಅಷ್ಟು ಬೇಗ ಫಾಸ್ಟಾಗಿ ಹೋಗಿ ಅಲ್ಲಿಂದ ರಿಟರ್ನ್ ತನ್ನ ಜಾಗಕ್ಕೆ ಬಂದು ನಿಲ್ತದೆ. ಅದೊಂದು ಒಳ್ಳೆ ಇದು. ಇಲ್ಲಿ ನೀವೇ ಅಂದ್ರೆ ಹೋಟೆಲ್ ಕಡೆಯವರೇ ಇದನ್ನ ಆಪರೇಟ್ ಮಾಡಬೇಕಾ ಅಥವಾ ಗ್ರಾಹಕರಲ್ಲ, ಗ್ರಾಹಕರು ತಗೊಳ್ತಾರೆ ಇದನ್ನ. ಫುಡ್ ಹೋದ ತಕ್ಷಣ ಅವ್ರು ತಗೊಳ್ತಾರೆ. ಇನ್ ಕೇಸ್ ನಾವು ಅವ್ರು ತಗೊಂಡಿಲ್ಲ ಅಂದರೆ ನಮ್ಮ ಸಿಬ್ಬಂದಿ ಇರ್ತಾರೆ, ಅವರು ಇದು ಮಾಡಿಕೊಡ್ತಾರೆ, ಟೇಬಲ್ಗೆ ಇಡ್ತಾರೆ. ಅದೊಂದು. ಆಮೇಲೆ ಅಲ್ಲಿಂದ ಫುಡ್ ರೀಚ್ ಆದ ತಕ್ಷಣ ರಿಟರ್ನ್ ಬಂದು ತನ್ನ ಜಾಗದಲ್ಲಿ ಬಂದು ನಿಲ್ತದೆ. ಬ್ಯಾಟ್ರಿ ಎಲ್ಲ ನೀಟಾಗಿ ಚಾರ್ಜ್ ಮಾಡಿದರೆ ಒಂದು 8 to 10 hours ನಮ್ಮ ಮನುಷ್ಯರು ಹೇಗೆ 10 hours ದುಡಿತಾರೆ ಅಷ್ಟು ದುಡಿತಾರೆ. ಇದು ಸುಸ್ತಾಯ್ತು ಅಂತ ಹೇಳೋದಿಲ್ಲ, ಏನಿಲ್ಲ. ನೀವು ಚಾರ್ಜ್ ಮಾಡಿದರೆ ಆಯಿತು. ಚಾರ್ಜ್ ಮಾಡಿದರೆ ಅದನ್ನು ನೀಟಾಗಿ ಮೇಂಟೈನ್ ಮಾಡಿದರೆ ಆಯಿತು. ಎಸ್ ಸರ್. ಇದನ್ನ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡೋದಾದ್ರೆ, ಈ ಫುಡ್ಗಳ ಇದ್ರಲ್ಲಿ ನೋಡಿ 4 ಸ್ಟೆಪ್ ಕಾಣುತ್ತೆ. 1 2 3 4. ಹೌದು, 4 ನೀವು ಐಟಮ್ ಅಟ್ ಎ ಟೈಮಿಗೆ ಎಷ್ಟು ಜನಕ್ಕೆ ಸರ್ವ್ ಮಾಡ್ಬೋದು ನೋಡಿ. ಇದರಲ್ಲಿ ನೋಡಿ, ಈಗ ಇಡ್ಲಿ ವಡೆ ಆದರೆ ಇದರಲ್ಲಿ 4 ಪ್ಲೇಟ್ ಇಡ್ಬೋದು ನಾವು. ಇಡ್ಲಿ ವಡೆ ಆಯ್ತಾ. ಮಸಾಲೆ ದೋಸೆ ಆದರೆ ಇಲ್ಲಿ 3 ಇಡ್ಬೋದು, ಇಲ್ಲಿ 3 ಇಡ್ಬೋದು. ಒಂದು 15ರಿಂದ 20 ಜನಕ್ಕೆ ಇಲ್ಲಿ ಕೊಡ್ಬೋದು, ಮಾಡ್ಬೋದು. ಹೌದು, ಖಂಡಿತ. ಫಾಸ್ಟಾಗಿ ಈಗ ಮೇಲೆ ಈ ಟೇಬಲ್ 10 ನಂಬರ್ ಟೇಬಲ್ ಅಂತ ಹಾಕಿದರೆ, ಕೆಲವೊಂದು 15 ನಂಬರ್ ಟೇಬಲ್ ಆದರೆ ಇಲ್ಲಿ 20-25 ಇಟ್ಟರೆ ಫಸ್ಟ್ 10 ನಂಬರ್ಗೆ ಹೋಗಿ, 15 ನಂಬರ್ಗೆ ಹೋಗಿ, 20 ನಂಬರ್ಗೆ ಹೋಗಿ, 25 ನಂಬರ್ಗೆ ಹೋಗಿ ಫುಡ್ಡನ್ನು ನೀಡುತ್ತೆ. ಹೌದು. ಇದು ಅಂದ್ರೆ ಈಗ ಒಂದು ಟೇಬಲ್ ಅಲ್ಲಿ ಫಾರ್ ಎಕ್ಸಾಂಪಲ್ ಟೇಬಲ್ ನಂಬರ್ 1 ಅಂತ ಇಟ್ಟು, ಟೇಬಲ್ ನಂಬರ್ 1 ಗೆ ಇದು ಹೋಗುತ್ತೆ. ಅಲ್ಲಿ ಒಂದು ಇಡೀ ಫ್ಯಾಮಿಲಿಗೆ ಬೇಕಾದಷ್ಟು ಫುಡ್ ಅನ್ನು ಸಪ್ಲೈ ಮಾಡ್ಬೋದು. ಕೊಡ್ಬೋದು. ಒಂದೇ ಸಲ ಬೇಕಾದ್ರೆ 4 ಇದರಲ್ಲೂ ಕೊಡ್ಬೋದು, ಏನು ತೊಂದರೆ ಇಲ್ಲ. ಏನು ಬೇಕಾದ್ರೆ ಊಟ ಆಗಲಿ, ತಾಲಿ ಆಗಲಿ, ದೋಸೆ ಆಗಲಿ ಫಾಸ್ಟಾಗಿ ರೀಚ್ ಆಗುತ್ತೆ. ಮನುಷ್ಯರು ನೀವು ನೋಡ್ತೇವೆ ನೋಡಿ, ನಾವು ಮನುಷ್ಯರು ಹೋಗೋಕ್ಕಿಂತ ಮುಂಚೆ ಫಾಸ್ಟಾಗಿ ಹೋಗಿ ರೀಚ್ ಆಗುತ್ತೆ. ಓಕೆ, ನಾವು ಇದರ ಪ್ರಾಕ್ಟಿಕಲ್ ಅನುಭವವನ್ನು ಕೂಡ ಕೊಡುವ. ಖಂಡಿತ ಸರ್, ಖಂಡಿತ. ಪಾಕಶಾಲಾ ಹೋಟೆಲ್ಗೆ ಬಂದಾಗ ನೋಡಿ, ಈ ಒಂದು ತಂತ್ರಜ್ಞಾನವನ್ನು ವಿಶೇಷವಾಗಿ ಅನುಭವಿಸಬಹುದು. ನಾವು ಇದುವರೆಗೆ ಕಣ್ಣಲ್ಲಿ ನೋಡೋದು, ಅದು ನಮ್ಮ ಮಂಗಳೂರಿಗರು ಇದನ್ನ ವಿಶೇಷವಾಗಿ ಅನುಭವಿಸಬಹುದು ಈ ಒಂದು ಖುಷಿಯನ್ನು, ಅಲ್ವಾ? ಹೌದು. ಏನಾದ್ರು ಕಮಾಂಡ್ ಇದೆ ಸರ್? ವಾಯ್ಸ್ ಓವರ್ ಕಮಾಂಡ್ ಏನಾದ್ರು ಕೊಡುತ್ತೆ? ಎಲ್ಲ ಇದೆ ನೋಡಿ. ಬರ್ತಾ ವಾಯ್ಸ್ ಕಮಾಂಡ್ ಕೊಡುತ್ತೆ, ಆಡಿಯೋ ಕಮಾಂಡ್ ಕೂಡ ಇದೆ. ಅಂದ್ರೆ ಏನು ಹೇಳುತ್ತೆ ಸರ್ ಅದು? ಬರ್ತಾ ಇದ್ದೀನಿ, ಸೈಡ್ ಬಿಡಿ ಆ ಥರ ಹೇಳುತ್ತೆ. ನಾನು ಫುಡ್ ಕೊಟ್ಟಿದ್ದೀನಿ, ನಾನು ಹೋಗ್ತೀನಿ ಅಂತ ಹೇಳುತ್ತೆ. ಹಾಗೆಲ್ಲ ಆ ಥರ ಹೇಳುತ್ತಲ್ಲ? ಹೌದು.
ಮತ್ತೆ ನಮ್ದು ಲೋಗೋ ಆಗ್ಲಿ ಇದಾಗ್ಲಿ ಇದೆಲ್ಲ ವಿಡಿಯೋಸ್ ಎಲ್ಲ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಡಿಸ್ಪ್ಲೇ ನೋಡಿ ಇಲ್ಲಿ ನೋಡಿ ಡಿಸ್ಪ್ಲೇ ಆಗ್ತಾ ಇರುತ್ತೆ ಅವರ ಲೋಗೋ ಆಗುತ್ತೆ, ನಮ್ಮ ಬಗ್ಗೆ, ಓಕೆ, ನಮ್ಮ ಸಂಸ್ಥೆ ಬಗ್ಗೆ ಅದೆಲ್ಲ ಡಿಸ್ಪ್ಲೇ ಆಗುತ್ತೆ. ಸರ್ ಈಗ ಪಾಕಶಾಲಾ ಹೋಟೆಲ್ಗಳಲ್ಲಿ ಹೌದು, ಎಷ್ಟು ಬ್ರಾಂಚ್ ಇದೆ ಮತ್ತೆ ಎಲ್ಲೆಲ್ಲಿ ಇದನ್ನ ಅಳವಡಿಸಿದ್ರಿ ಅಂತ? ಇಲ್ಲಿ ನಮ್ದು ಒಂದು ಹತ್ರ 40 ಬ್ರಾಂಚ್ ಇದೆ ಆಲ್ ಓವರ್ ಇಂಡಿಯಾದಲ್ಲಿ. ಇನ್ನೂ ಬ್ರಾಂಚ್ ಬರ್ತಾ ಇದೆ. ಓಕೆ, ಸದ್ಯಕ್ಕೆ ಒಂದು 8 ರಿಂದ 10 ಕಡೆಗೆ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಕರಾವಳಿ ವಿಭಾಗದಲ್ಲಿ ಇದು ಮೊದಲ ಪ್ರಯತ್ನ. ಹೌದು, ನಮ್ಮ ಕೋಸ್ಟಲ್ ಇದರಲ್ಲಿ ಅಂದ್ರೆ ನಮ್ಮ ಬ್ರಾಂಚಲ್ಲಿ ಫಸ್ಟ್ ಕರಾವಳಿ ಇದರಲ್ಲಿ 3 ಬ್ರಾಂಚ್ ಇದೆ ಕರಾವಳಿ ವಿಭಾಗದಲ್ಲಿ. ಅದಕ್ಕಿನ್ನ ಬಹುಶಃ ಎಲ್ಲ ಹೋಟ್ಲಲ್ಲಿ ದಕ್ಷಿಣ ಕನ್ನಡ, ಉಡುಪಿ ಸೇರಿಸ್ಬಿಟ್ಟು ಇದು ಮೊದಲ ನನ್ಗೆ ಗೊತ್ತಿದ್ದ ಮಟ್ಟಿಗೆ ಎಲ್ಲೂ ಇಲ್ಲ ಅನ್ಸುತ್ತೆ. ಮೊದಲ ಪ್ರಯತ್ನ. ನಿಮಗೆ ಈ ಪ್ರಯತ್ನವನ್ನ ಮಾಡಬೇಕು ಅಂತ ಯಾವ ತರ ಥಾಟ್ ಬಂತು ಸರ್? ಎಲ್ಲಿಂದ ಈ ಯೋಚನೆ? ಇದೆ ನಮ್ದು ನೋಡಿ, ಈಗ ವೇಟರ್ ಆಗಿ ಇದು ಮಾಡ್ತಾ ಇದೀವಿ. ನೆಕ್ಸ್ಟ್ ಕ್ಲೀನಿಂಗ್ ಪರ್ಪಸ್ಗಾಗಿ ನಾವು ರೋಬೋ ಸ್ಟಾರ್ಟ್ ಮಾಡ್ತೀವಿ. ಕ್ಲೀನಿಂಗ್ ಪರ್ಪಸ್? ಹೌದು, ಅದು ತುಂಬ ಯೂಸ್ ಇದೆ. ಇದು ಹೇಗೆ ಯೂಸ್ ಇದೆಯೋ ಅದಕ್ಕಿಂತ ಅದು ಜಾಸ್ತಿ ಅದು ಇದು ಯೂಸ್ ಇದೆ. ಮ್ಯಾನ್ ಪವರ್ ಎಲ್ಲ ಕಟ್ ಆಗುತ್ತೆ. ಹೌದು, ಮ್ಯಾನ್ ಪವರ್ ಅದೇ ನಾವು ಯಾವುದಕ್ಕೂ ನಾವು ಅಪ್ಡೇಟ್ ಆಗಬೇಕಲ್ಲ, ಅಪ್ಡೇಟ್ ಆಗಬೇಕು ಈಗಿನ ತಂತ್ರಜ್ಞಾನ. ಇದನ್ನು ಹೆಚ್ಚಾಗಿ ವಿದೇಶಗಳಲ್ಲಿ ಎಲ್ಲಿ ಮಾಡ್ತಾರೆ ಸರ್? ಯಾವ ಕಡೆ ಎಲ್ಲ ಇದು ನೀವು ನೋಡಿದ ಪ್ರಕಾರ, ಕೇಳಿದ ಪ್ರಕಾರ? ಎಲ್ಲಿ ಇವಾಗ UP ಇದೆ, ಇಲ್ಲಿ ಜಪಾನ್ ತಂತ್ರಜ್ಞಾನ ಇದು. UPಯಲ್ಲಿ ಇದು ಕೂಡ ಜಪಾನ್ ತಂತ್ರಜ್ಞಾನವೇ? ಹೌದು. ಈಗ ಒಂದು ಎಲ್ಲರಿಗೂ ಗೊತ್ತಿರುತ್ತೆ, ಇಷ್ಟು ದೊಡ್ಡ ಮಿಷನ್ಗೆ, ಇಷ್ಟು ಕೆಲಸ ಎಲ್ಲ ಮಾಡೋ ಮಿಷನ್ಗೆ ಏನೋ ಒಳ್ಳೆ ಅದನ್ನು ಖರೀದಿಗೂ ಅಷ್ಟೇ ರೇಟ್ ಇರ್ಬೋದು ಅಂತ ಅನಿಸುತ್ತೆ ಅಲ್ವಾ? ಯಾವುದು? ಇದನ್ನು ಖರೀದಿ ಮಾಡ್ಲಿಕ್ಕೂ ಅಷ್ಟೇ ರೇಟ್ ಇರ್ಬೋದು ಅನ್ಸುತ್ತೆ ಒಂದು ಮಿಷನ್. 3 ರಿಂದ 4 ಲಕ್ಷ 3 ರಿಂದ 4 ಲಕ್ಷ ಬೇಕಾಗುತ್ತೆ. ಎಸ್, ಒಂದ್ಸಲ ತಗೊಂಡ್ರೆ ಎಷ್ಟು ವರ್ಷ ಆಯಸ್ಸು ಇದೆ ಸರ್ ಇದಕ್ಕೆ? ಇಲ್ಲ ಸರ್, ನೀವು ಮಂತ್ಲಿ ಇದಕ್ಕೆ ಟೀಮ್ ಇದೆ. ಇದಕ್ಕೆ ಆಪ್ರೇಟ್ ಮಾಡೋಕ್ಕೆ, ಸರ್ವಿಸ್ ಮಾಡೋಕ್ಕೆ, ಅದು ಟ್ರ್ಯಾಕ್ ಮಾಡೋಕ್ಕೆ ಎಲ್ಲ ಟೀಮ್ ಆಪ್ರೇಟ್ ಮಾಡುತ್ತೆ. ಇದೆಯಲ್ಲ ಸರ್, ಈಗ ನಮಗೆ ಪ್ರಾಕ್ಟಿಕಲ್ ಆಗಿ ಒಂದು ಅನುಭವ ಕೆಲಸ ಮಾಡುತ್ತೆ ಅಂತ ಎಲ್ಲ ಇಟ್ಟು ಗ್ರಾಹಕರ ಹತ್ರ ಇದು ಹೋಗೋದು, ಖಂಡಿತ ಕಮಾಂಡ್ ಕೊಡೋದು, ಹೌದು, ಎಲ್ಲವನ್ನು ನೀವು ಕೂಡ ತೋರಿಸ್ಕೊಡ್ಬೇಕು. ಖಂಡಿತ ಸರ್, ಎಲ್ಲ ತೋರಿಸ್ತೀವಿ. ಹಾಕ್ಬಿಟ್ಟು ಯಾವುದೋ ಟೇಬಲ್ ಹೋಗುತ್ತೆ ಅಂತ ನಿಮ್ಗೆ ಹೇಳ್ತೀವಿ. ನೋಡಿ, ನಮ್ಮಲ್ಲಿ 38 ಟೇಬಲ್ ಇದೆ. 19 ಒಂದು 32 ಒಂದು ಕೊಡ್ತಾ ಇದೀವಿ. ಈಗ 32 ಓದ್ತಿದ್ದಾರೆ, ತಿರ್ಗಾ 19 ಓದ್ತಿದ್ದಾರೆ. ಈಗ ನೋಡಿ, ಫಸ್ಟ್ ಹೋಗೋದು ಊಟ, ಮತ್ತೆ ಫಸ್ಟ್ 19 ಹೋಗುತ್ತೆ, ಆಮೇಲಿಂದ 32 ಹೋಗುತ್ತೆ. ಜ್ಯೂಸ್ನು ಹಾಗೆ, ಜ್ಯೂಸ್ಗೆ ನಾವು ಸೂಪ್ ಮೋಡ್ ಅಂತ ಕೊಡ್ಬೇಕು ನಾವು. ಆ ಮೋಡಲ್ಲಿ ಅದೇ ಪ್ರಕಾರ ಚೆಲ್ಲದೆ ಹೋಗ್ತದೆ. ಹೌದು, ಏನು ಬೀಳುವ ಇದೇನು ಇಲ್ಲ. ಜಾಗನೂ ಇದಿದೆಯಲ್ಲ. ಓಕೆ, ಅದು 19 ನಂಬರ್ ಟೇಬಲ್ ನಮ್ದು. 19 ನಂಬರ್ಗೆ ಬಂತು. ಓಕೆ, ಇಲ್ಲಿ ಬಂದು ಅದು ನಿಲ್ಲುತ್ತೆ. ಓಕೆ, ಡನ್. ಯುವರ್ ಮೀಲ್ ಇಸ್ ಅರೈವ್ಡ್. ಕಮಾಂಡ್ ಬೇರೆ ಮಾಡಿ ಕಮಾಂಡ್ ಬಂತು. ಹೌದು, ಯುವರ್ ಮೀಲ್ ಇಸ್ ಅರೈವ್ಡ್ ಅಂತ ಬಂತು. ಅರೈವ್ಡ್ ಅಂತ ಹೇಳಿ. ಎಸ್, ಅಲ್ಲಿಂದ 32 ನಂಬರ್ಗೆ ಹೋಗ್ತದೆ. ಹೋಗ್ತದೆ. Your meal has arrived. Please pick up your meal and click to finish. ಎಸ್, ಇದು ಮುಗಿಸಿ ಇದು ವಾಪಸ್ ಹೊರಡೋದು. ಈಗ ನೋಡಿ, ಇದು ಫುಡ್ ಎಲ್ಲ ಸರ್ವ್ ಮಾಡಿ ಬ್ಯಾಕ್ ಟು ಹೋಮ್, ವಾಪಸ್ಸು ಅದು ತನ್ನ ಕಾರ್ಯಕ್ಷೇತ್ರ ಎಲ್ಲಿ ತಾನು ನಿಲ್ಲುತ್ತೆ. ಬಂದು ಮ್ಯಾನುವಲ್ ಪವರ್ ಇಲ್ಲಿಗೆ ಬಂದಿದೆ ನೋಡಿ. ಇದು ಸ್ಪೆಷಾಲಿಟಿ ಇದರದ್ದು. ಎಟ್ ಎ ಟೈಮು ಒಂದು ಫುಲ್ ಫ್ಯಾಮಿಲಿಗೆ ಬೇಕಾಗಿರುವಂತಹ ಫುಡ್ಡನ್ನು ಇದರಲ್ಲಿ ಇಟ್ಟು ಕಳಿಸ್ಬೋದು. ಸುಮಾರು 4 ರ್ಯಾಕ್ ಇದೆ ಇದರಲ್ಲಿ ಜ್ಯೂಸ್ ಇಡ್ಬೋದು, ಊಟ, ದೋಸೆ ಎಲ್ಲ ಪ್ರತಿಯೊಂದನ್ನು ಕೂಡ ಇದ್ರ ಕೆಳಗೆ ಇಟ್ಕೊಂಡು ಇದನ್ನು ಇಲ್ಲಿ ಟೇಬಲ್ ನಂಬರ್ ಇರುತ್ತೆ. ಫ್ರಂಟಲ್ಲಿ ಇಲ್ಲಿ ಟೇಬಲ್ ನಂಬರ್ ಇರುತ್ತೆ. ಈ ಟೇಬಲ್ ನಂಬರಲ್ಲಿ ನಿಮಗೆ ಎಲ್ಲಿ ಬೇಕು ಆ ಸಂಖ್ಯೆಗೆ ನೀವು ಇಲ್ಲಿ ಕಳಿಸಿದರೆ ಇದು ಸೀದಾ ಆ ಟೇಬಲ್ಗಳಿಗೆ ಹೋಗಿ ಫುಡ್ಡನ್ನು ಸರ್ವ್ ಮಾಡಿ ಬರ್ತದೆ ನೋಡಿ. ಈಗ ಇದನ್ನು ಇಡ್ತಾ ಇದ್ದಾರೆ ಸೂಪು. ಮೇಡಮ್, ಹೆಂಚ ಅನುಭವ ಉಂಟು? ಒಳ್ಳೆದುಂಟಾ? ಇಲ್ಲಿಯವರೇ? ಮಂಗಳೂರವ್ರೆ? ನೋಡಿ, ಇವ್ರದ್ದು ಆಯ್ತು. ಈಗ ಎಷ್ಟೇ ಟೇಬಲ್ ನಂಬರ್ 30 ಹಾಕಿ. ಟೇಬಲ್ ನಂಬರ್ 30 ನೋಡಿ. ಈಗ ಟೇಬಲ್ ನಂಬರ್ 30 ಸೀದಾ 30ಕ್ಕೆ ಹೋಗುತ್ತೆ. ಎಸ್, ಈಗ 30ಕ್ಕೆ ಹೊರಡ್ತದೆ ಇದು.
ಟೇಬಲ್ ನಂಬರ್ 30ಕ್ಕೆ ಎಂತೆಲ್ಲ ಡೆಲಿವರಿ ಮಾಡ್ತಿದ್ರಿ ಮೇಡಮ್? ಟೇಬಲ್ ನಂಬರ್ 30ಕ್ಕೆ ನಾರ್ತ್ ಇಂಡಿಯನ್ ಮೀಲ್ಸ್ ಅಲ್ಲಿ 3 ಸೂಪು 3 ಪಾಪಡ್. ಇಲ್ಲಿಗೆ ಬಂದ ನಂತರ ನೀವೇ ಕೊಡ್ಬೋದು ಅಥವಾ ಅವರು ಅವ್ರು ಸಹ ತಗೊಳ್ಬೋದು ರಿಸೀವ್ ಅಲ್ವಾ? ಮಾಡ್ಬೋದು. ಓಕೆ ಸರ್, ಫುಡ್ ಬಂದಿದೆ, ತಗೊಳ್ಬೋದು. ಈಗ ಅದು ಕಮಾಂಡ್ ಇಲ್ಲ, ಕಮಾಂಡ್ ಕೊಡೋದಿಲ್ಲ, ನಾ ಬಂದಿದ್ದೀನಿ ಅಂತ ಹೇಳೋದು ಅದು ಬಂದಿದ್ದೇನೆ ಅಂತೆಲ್ಲ, ನಾವು ತೆಗೆದು ಹೊರಗೆ ಟೇಬಲ್ ರಿಸೀವ್ ಕೊಡಬೇಕು. ಕೊಡಿ ಅವ್ರು ತೆಗೆದ್ರು ಸಹ ಆಗ್ತದೆ. Please pick up ನೋಡಿ, ಮೀಲ್ finish. ನಾರ್ತ್ ಇಂಡಿಯನ್ ಮೀಲ್ಸ್ ಪಿಕಪ್ ಅರೈವ್ಡ್ ಅಂತ ಬರುತ್ತಲ್ಲ, ಹೇಳತ್ತಲ್ಲ ಅದು ಹೌದು ಅಲ್ವಾ? ಹೇಳ್ತದೆ. ಹೌದು, ಇದು ಮೀಲ್ ರಿಸೀವ್ಡ್. Meal ನಾವು received. ಇದ್ಮೇಲೆ ರಿಸೀವ್ಡ್ ಕೊಟ್ರೆ Get back to work. ಓಕೆ, ಎಸ್. ಹೇಗಾಯ್ತು ಸರ್ ಎಕ್ಸ್ಪೀರಿಯನ್ಸು? ಹೇಗುಂಟು ಸರ್ ಇದು? ವಿಡಿಯೋದಲ್ಲಿ ನೋಡಿದ್ರೆ ಹೇಗೆ ಖುಷಿ ಆಯ್ತಾ? ಈ ಥರದೊಂದು ಸ್ಪೆಷಲ್ ಎಕ್ಸ್ಪೀರಿಯನ್ಸ್ ಮಂಗಳೂರಿಗೆ ಫಸ್ಟ್ ಬಂದಿದೆ, ಮಂಗಳೂರು ಉಡುಪಿಗೆ. ಹೌದಾ? ಓಕೆ ಸರ್, ನಿಮ್ಮ ಹೆಸರು? ಸತೀಶ್. ಸತೀಶ್ ಅಂತೇಳಿ. ಓಕೆ ಸರ್, ಹೇಗಿದೆ? ಚೆನ್ನಾಗಿದೆ. ಖುಷಿ ಆಯ್ತಾ? ಖುಷಿ ಆಯಿತು. ಎಸ್ ಮೇಡಮ್, ಫಸ್ಟ್ ಟೈಮ್ ಬರ್ತಿದ್ರೆ ಹೇಗೆ? ಮಲಯಾಳಂ. ಹ್ಯಾಪಿ ಆಯೋ? ಓಕೆ, ಥ್ಯಾಂಕ್ ಯು.